ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಕೆಸುವಿನ ಎಲೆಯ ಆಲೂವತ್ತಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ ಕೆಸುವಿನ ಎಲೆಯನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಹಾಗೆ ಅದರ ದಂಟನ್ನು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ನಿಮಗೆ ದಂಟು ಬೇಡ ಅಂತಾದರೆ ಎಲೆಯನ್ನು ಮಾತ್ರ ಹಾಕಿ ಆಲೂವತ್ತಿ ಮಾಡ್ಕೊಳ್ಬೋದು. ಈಗ ನಾನು ಕೆಸುವಿನ ಎಲೆ ದಂಟು ಮತ್ತು ಕೆಸುವಿನ ಎಲೆಯನ್ನು ಸಣ್ಣದಾಗಿ ಕಟ್ ಮಾಡಿ ತರ್ತೇನೆ. ಇಲ್ಲಿ ಕೆಸುವಿನ ಎಲೆಯನ್ನು ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆ ಅದರ ದಂಟಿನ ನಾರು ತೆಗೆದು ಸಣ್ಣ ಸಣ್ಣ ತುಂಡು ಮಾಡಿದ್ದೇನೆ. ಆಲೂವತ್ತಿ ಮಾಡುವಾಗ ಕೆಸುವಿನ ದಂಟು ಮತ್ತು ಎಲೆ ಎರಡನ್ನೂ ಹಾಕಿ ಮಾಡಬೇಕು, ತುಂಬಾ ರುಚಿಯಾಗಿ ಆಗ್ತದೆ. ಈಗ ಒಂದು ಕುಕ್ಕರಲ್ಲಿ 1/4 ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ಹಾಕ್ಕೊಳ್ಬೇಕು. ತೊಗರಿಬೇಳೆಯನ್ನು ಸ್ವಲ್ಪ ನೀರು ಹಾಕಿ ತೊಳೆದುಕೊಳ್ತಾ ಇದ್ದೇನೆ. ಧೂಳೆಲ್ಲ ಹೋಗಲಿ ಅಂತೇಳಿ ಸ್ವಲ್ಪ ತೊಳಿತಾ ಇದ್ದೇನೆ ಅಷ್ಟೇ. ಈಗ ಕಟ್ ಮಾಡಿದ ಕೆಸುವಿನ ಎಲೆ ದಂಟು ಮತ್ತು ಎಲೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಇಲ್ಲಿ 1 ಕಪ್ ಆಗುವಷ್ಟು ನೆಲಗಡಲೆ ಬೀಜವನ್ನು 1 ಗಂಟೆ ನೆನೆಸಿಟ್ಟಿದೆ, ಅದನ್ನು ಸೇರಿಸ್ತಾ ಇದ್ದೇನೆ. ಜೋಳವನ್ನು ಹಾಕಿ ಕೂಡ ಆಲೂವತ್ತಿ ಮಾಡ್ಲಿಕ್ಕೆ ಆಗ್ತದೆ. ಅದರ ವಿಡಿಯೋ ನಾನು ಶೇರ್ ಮಾಡಿದ್ದೇನೆ, ಅದನ್ನು ಕೂಡ ನೋಡಿ. ಮತ್ತೆ ಸ್ವಲ್ಪ ಬಿದಿರು ಮೊಳಕೆಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಬಿದಿರು ಮೊಳಕೆಯನ್ನು ಸಣ್ಣಗೆ ಕಟ್ ಮಾಡಿ 4 ದಿವಸ ನೀರಿನಲ್ಲಿ ಹಾಕಿಡಬೇಕು. ದಿನ ಆದರೆ ನೀರನ್ನು ಚೇಂಜ್ ಮಾಡಬೇಕು, ಆಮೇಲೆ ಅದನ್ನು ಉಪಯೋಗಿಸಬೇಕು. ನಾನಿಲ್ಲಿ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ. ನೀವು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಿ ಬೇಕಿದ್ರೂ ಕಟ್ ಮಾಡಿ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಹುಣಸೆ ಹುಳಿಯ ಬದಲಾಗಿ ಕೋಕಂ ಸಿಪ್ಪೆಯನ್ನು ಹಾಕ್ತಾ ಇದ್ದೇನೆ. ಅತ್ತೆಯವರು ಆಲೂವತ್ತಿ ಮಾಡುವಾಗ ಕೋಕಂ ಸಿಪ್ಪೆಯನ್ನೇ ಹಾಕಿ ಮಾಡ್ತಾರೆ. ಕೋಕಂ ಸಿಪ್ಪೆ ಇಲ್ಲ ಇದ್ದರೆ ಅಮಟೆಕಾಯಿ ಹಾಕಿದರೂ ಆಗ್ತದೆ, ಇಲ್ಲದಿದ್ದರೆ ಬಿಂಬಳಕಾಯಿ ಹಾಕಿದರೂ ಆಗ್ತದೆ ನೋಡಿ. ಅದು ಯಾವುದೂ ಇಲ್ಲದಿದ್ದರೆ ಹುಣಸೆ ಹುಳಿ ಹಾಕಿದರೂ ಆಗ್ತದೆ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಬೇಯಲಿಕ್ಕೆ ಇಡುವ. ಇದು ಬೇಯುವಷ್ಟು ಹೊತ್ತಿಗೆ ನಾವು ಮಸಾಲೆ ರುಬ್ಬಿಕೊಳ್ಬೇಕು. ಮಸಾಲೆಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. 4 ಒಣಮೆಣಸು ಮತ್ತು 1 ಚಮಚ ಕೊತ್ತಂಬರಿ ಬೀಜವನ್ನು 1 ಚಮಚ ಎಣ್ಣೆ ಹಾಕಿ ಹುರಿದು ತಗೊಂಡಿದ್ದೇನೆ. ತೆಂಗಿನ ಎಣ್ಣೆ ಹಾಕಿ ಹುರಿದಿದ್ದೇನೆ. ಎಣ್ಣೆ ಯಾವುದು ಉಪಯೋಗಿಸಿದ್ರೂ ಆಗ್ತದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು. ಮಳೆಗಾಲದಲ್ಲಿ 1 ಬಾರಿ ಆದರೂ ನೀವು ಕೆಸುವಿನ ಎಲೆಯನ್ನು ತಿನ್ನಬೇಕು. ಇದರಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬಾ ಹೆಚ್ಚಾಗಿರ್ತದೆ. ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು ನೋಡಿ. ಈಗ ಮಸಾಲೆ ರುಬ್ಬಿಕೊಳ್ತೇನೆ. ಈಗ ಕೆಸುವಿನ ಎಲೆ ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ 1 ಇಂಚು ಶುಂಠಿಯನ್ನು ಸಣ್ಣಗೆ ಕತ್ತರಿಸಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಹಸಿಮೆಣಸು ಬೇಕಿದ್ರೂ ಹಾಕ್ಕೊಳ್ಬೋದು, ಫ್ಲೇವರಿಗೆ ಬೇಕಾಗಿ ಹಾಕೋದು ಅಷ್ಟೇ. ನಾನಿಲ್ಲಿ ಖಾರ ಜಾಸ್ತಿ ಬೇಡ ಅಂತೇಳಿ ಹಸಿಮೆಣಸು ಹಾಕ್ತಾ ಇಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸಬೇಕು. ರುಬ್ಬಿದ ಮಸಾಲೆಯನ್ನು ಹಾಕಿದ್ದೇನೆ. ಹಾಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಿದ್ದೇನೆ. ಇದನ್ನು ಜಾಸ್ತಿ ತೆಳ್ಳಗೆ ಮಾಡೋದಿಲ್ಲ, ಗಶಿ ಟೈಪ್ ಸ್ವಲ್ಪ ದಪ್ಪನೆ ಮಾಡಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿಕೊಳ್ಬೇಕು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಹಾಗೆ ಇದು ಚೆನ್ನಾಗಿ ಕುದೀತಾ ಉಂಟು. ಚೆನ್ನಾಗಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. 4 ಚಮಚ ತೆಂಗಿನ ಎಣ್ಣೆಯಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಚೆನ್ನಾಗಿ ಕೆಂಪಾಗಿ ಹುರಿದು ತಂದಿದ್ದೇನೆ. ಈ ಒಗ್ಗರಣೆಯನ್ನು ಸಾರಿಗೆ ಹಾಕಿದರೆ ರುಚಿಯಾದ ಆಲೂವತ್ತಿ ರೆಡಿ ಆಗ್ತದೆ. ನೀವು ಒಂದು ಸಾರಿ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಆಗಿದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.